go. I wake up to a little bit of drool on my pillow, feel like it's gonna be a bad day. Yeah, I'm tired of shit, and the coffee ain't hit yet, damn, ain't that great. I don't wanna go to work, cause my boss is a jerk, and I'm not even that paid. I need a change in my life, cause I don't feel alive, and there's nothing that makes me happy. Hold my beer for a minute, I'm about to quit my job, cash in for a ticket. I'm going on a trip, and I don't plan to visit. I'm gonna stay there till I feel like I'm winning. ಎಲ್ರಿಗೂ ನಮಸ್ಕಾರ. ಎಲ್ಲ ವೀಕ್ಷಕರಿಗೆ ಬಾಬು ಜಗಜೀವನ್ ರಾಮ್ ಅವರ ಜಯಂತಿದು ಹಾರ್ದಿಕ ಶುಭಾಶಯಗಳು. 115ನೇ ಜಯಂತ್ಯೋತ್ಸವನ ನಾವು ಇಡೀ ದೇಶದಲ್ಲಿ ಭಾಳ ವಿಜೃಂಭಣೆಯಿಂದ ಆಚರಣೆ ಮಾಡಿದ್ವಿ. ಭಾಳಷ್ಟು ಜನ ಭಾರತ ದೇಶದಲ್ಲಿ ಹುಟ್ಟಿದ್ದಾರೆ, ಹೋಗಿದ್ದಾರೆ, ತಮ್ಮದೇ ಆದಂಥ ಛಾಪನ್ನು ಮೂಡಿಸಿದ್ದಾರೆ. ಡಾಕ್ಟರ್ ಬಾಬು ಜಗಜೀವನ್ ರಾಮರು ಈ ದೇಶದ ಸ್ವತಂತ್ರಕ್ಕಾಗಿ ಹೋರಾಟ ಮಾಡಿ ದೇಶಕ್ಕೆ ಸ್ವತಂತ್ರವನ್ನು ತಂದುಕೊಟ್ಟ ನಂತರ, ಅದೇ ದೇಶ ಸ್ವತಂತ್ರವಾದ ನಂತರ ಪ್ರಜಾಪ್ರಭುತ್ವದಲ್ಲಿ ಪಂಡಿತ್ ಜವಾಹರ್ಲಾಲ್ ನೇತೃತ್ವದಲ್ಲಿ ಒಬ್ಬ ಮಂತ್ರಿಯಾಗಿ, ಕೃಷಿ ಮಂತ್ರಿಯಾಗಿ, ಕಾರ್ಮಿಕ ಇಲಾಖೆ ಮಂತ್ರಿಯಾಗಿ, ಉಪಪ್ರಧಾನಮಂತ್ರಿಯಾಗಿ, ಅಗ್ರಿಕಲ್ಚರ್ ಮಂತ್ರಿಯಾಗಿ, ರಕ್ಷಣಾ ಮಂತ್ರಿಯಾಗಿ ಈ ದೇಶಕ್ಕೆ ಅಪಾರವಾದಂಥ ಕೊಡುಗೆಯನ್ನು ಯಾರಾದರೂ ಕೊಟ್ಟರೆ ಅದು ಡಾಕ್ಟರ್ ಬಾಬು ಜಗಜೀವನ್ ರಾಮರು. ಈ ದೇಶದ ಪರಿಸ್ಥಿತಿ ಅಮೇರಿಕದಿಂದ ಅನ್ನವನ್ನು ತಂದು ತಿಂತಕ್ಕಂಥ ಭೀಕರ ಬರಗಾಲ, ಬಡತನ ದೇಶ. ಇವತ್ತು ಇಡೀ ವಿಶ್ವಕ್ಕೆ ನಾವು ಆಹಾರ ಕೊಡಬೇಕಾದ್ರೆ ಅದು ಡಾಕ್ಟರ್ ಬಾಬು ಜಗಜೀವನ್ ರಾಮರ ಕೊಡುಗೆ. ಯಾವ ರೀತಿ ಕೊಡುಗೆ ಆಯ್ತಂದರೆ, ಇಲ್ಲಿ ಅನೇಕ ಅಣೆಕಟ್ಟುಗಳು ಕಟ್ಟೋದ್ರ ಮೂಲಕ, ದೊಡ್ಡ ದೊಡ್ಡ ಫ್ಯಾಕ್ಟ್ರಿಗಳು, ಗೊಬ್ಬರ ಫ್ಯಾಕ್ಟ್ರಿಗಳು ಕೊಡೋದ್ರ ಮೂಲಕ ದೇಶದ ಆರ್ಥಿಕತೆ, ಉತ್ಪನ್ನತೆ, ಆಹಾರದ ಉತ್ಪನ್ನತೆ ಜಾಸ್ತಿ ಮಾಡಿ ವಿಶ್ವಕ್ಕೆ ಆಹಾರವನ್ನು ಒದಗಿಸಿದಂಥ ಏಕೈಕ ವ್ಯಕ್ತಿ ಡಾಕ್ಟರ್ ಬಾಬು ಜಗಜೀವನ್ ರಾಮರು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಯಾವ ರೀತಿ ಸಂವಿಧಾನ ಕೊಟ್ಟರು, ಅದೇ ಸಂವಿಧಾನದ ಅಡಿಯಲ್ಲಿ ಈ ದೇಶಕ್ಕೆ ಸುಭದ್ರತೆಯನ್ನು, ಸ್ವಾತಂತ್ರ್ಯ ತಂದ ನಂತರ ಆ ಭದ್ರ ಬುನಾದಿ ಉಳಿಸ್ತಕ್ಕಂಥ ರೈತಾಪಿ ಜನರಿಗೆ ಶಕ್ತಿಯನ್ನು ಕೊಟ್ಟಿರ್ತಕ್ಕಂಥ ಏಕೈಕ ವೀರ ಯೋಧ ಡಾಕ್ಟರ್ ಬಾಬು ಜಗಜೀವನ್ ರಾಮರು. ಇದನ್ನು ನಾವು ಎಂದೂ ಮರೀಲಿಕ್ಕೆ ಸಾಧ್ಯ ಇಲ್ಲ. ಆದ ಕಾರಣ ಇವತ್ತು ಅವರ ಜಯಂತಿಯನ್ನು ನಾವು ಭಾಳ ಉತ್ಸಾಹದಿಂದ, ಹೆಮ್ಮೆಯಿಂದ ಆಚರಣೆ ಮಾಡ್ತೀವಿ.